ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇವತ್ತು ನಿಮ್ ಮುಂದೆ ತಗೊಂಡ್ಬಂದಿದ್ದೀನಿ. ಯಾರೆಲ್ಲ ಕಾರ್ ಪರ್ಚೇಸ್ ಮಾಡಿದ್ದೀರಾ ಅಥವಾ ಯಾರೆಲ್ಲ ಮುಂದಕ್ಕೆ ಕಾರ್ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತವ್ರಿಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ. ದಯವಿಟ್ಟು ಯಾರು ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಸಮಯ ಕೊಟ್ಟು ಕೇಳಿಸ್ಕೊಳ್ಳಿ, ಯೂಸ್ ಆಗುತ್ತೆ, ಹಣ ಕೂಡ ಬರುತ್ತೆ, ನಿಮ್ ದುಡ್ಡನ್ನ ನಿಮಗೆ ವಾಪಸ್ ಬರುತ್ತೆ. ಓಕೆನಾ? TCS ಅಂದರೆ ಏನು? ಎಷ್ಟು ಜನಕ್ಕೆ ಗೊತ್ತಿದೆ TCS ಅಂದ್ರೆ? ಯಾರಿಗೂ ಗೊತ್ತಿಲ್ಲ. ನನ್ಗೆ ಇನ್ಫ್ಯಾಕ್ಟ್ ಗೊತ್ತಿರ್ಲಿಲ್ಲ. ನಾನು ರಿಸರ್ಚ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು TCS ಅಂದ್ರೆ ಏನು ಅಂತ ಹೇಳ್ಬಿಟ್ಟು. TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳ್ಬಿಟ್ಟು, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುವಂತಹದ್ದು. ಓಕೆನಾ? ಸೊ ಇದು ನೇರವಾಗಿ ಎಲ್ಲಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಈಗಾಗಲೇ ನೀವೆಲ್ಲ ಏನು ಶೋರೂಮ್ ಇಂದ ಕಾರ್ ಪರ್ಚೇಸ್ ಮಾಡಿರ್ತೀರಲ್ವಾ ಡೀಲರ್ಗಳ ಹತ್ರ. ಸೊ ಎಕ್ಸಾಂಪಲ್ ಆಗಿ ನೀವು ಒಂದು 10 ಲಕ್ಷ ರೂಪಾಯಿದು ಕಾರ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಿಮಗೆ ಗೊತ್ತಿಲ್ದಂಗೆ 1% TCS ಆಡ್ ಆಗಿ ಕುತ್ಕೊಳ್ಳುತ್ತೆ. ಸೊ ಅದನ್ನು ಕೂಡ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟು ಪೇ ಮಾಡಬೇಕಾಗುತ್ತೆ? 1% ಅಂದ್ರೆ 10 ಲಕ್ಷಕ್ಕೆ. ಸೊ 10 ಲಕ್ಷ ರೂಪಾಯಿ ಕಾರ್ ಇತ್ತು ಅಂತಂದ್ರೆ 1% TCS ಆಡ್ ಆಯ್ತು ಅಂದ್ರೆ ಅದಕ್ಕೆ 10,000 ರೂಪಾಯಿ ಆಡ್ ಆಗುತ್ತೆ. ಸೊ ಟೋಟಲಿ ನೀವು ಪೇ ಮಾಡಬೇಕಾಗಿರೋದೆಷ್ಟು ಡೀಲರ್ಗೆ? 10,10,000 ರೂಪಾಯಿಗಳನ್ನ ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ? ಇದು ಮೊದಲನೇದಾಗಿ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಎರಡನೇದಾಗಿ, ನೀವೇನು ಫಾರಂ ಫಿಲ್ಅಪ್ ಮಾಡ್ತಿರಲ್ಲ ಈಗ ಬುಕಿಂಗ್ ಮಾಡೋ ಟೈಮಲ್ಲಿ, ಅದರಲ್ಲೇ ಕೂಡ ನಿಮ್ಗೆ ಮೆನ್ಷನ್ ಆಗಿರುತ್ತೆ TCS 1% ನೀವು ಕಟ್ಟಬೇಕಾಗುತ್ತೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅಂತ ಹೇಳಿರ್ತಾರೆ. ನೀವು ಅದನ್ನ ಓದಿರಲ್ಲ, ಕಾರ್ ತಗೋತಿರುವಂತ ಖುಷಿಗೆ ನೀವು ಸೈನ್ ಹಾಕ್ಬಿಡ್ತೀರಾ, ಕೊಟ್ಬಿಡ್ತೀರಾ. ಓಕೆನಾ? ಈ ಕಳ್ಳರು ಡೀಲರ್ ಇದಾರಲ್ಲ, ಅವ್ರು ಹೇಳ್ಬೇಕು ಆಕ್ಚುಲಿ ಇದನ್ನ, ಅವರು ಕೂಡ ಹೇಳಕ್ ಹೋಗಲ್ಲ. ಸರಿ ಆಯ್ತು, ಬಿಟ್ಟಾಕಿ, ನಾನು ಹೇಳ್ತೀನಿ ಹೇಗೆ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದು ಅಂತ. ಸೊ ಸ್ನೇಹಿತರೆ, ನೀವೇನೀಗ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಲ್ಲ, ನಿಮ್ಮ ಇದು TCS ಹೇಗೆ ಇದನ್ನ ಇದಾಗುತ್ತೆ, ಆಡಪ್ ಆಗುತ್ತೆ ನಿಮ್ಮ ಇನ್ಕಮ್ ಟ್ಯಾಕ್ಸಿಗೆ ಅಂತಂದ್ರೆ, ಪ್ಯಾನ್ ಕಾರ್ಡ್ ಮೂಲಕ ನಿಮಗೆ ಇದನ್ನ ಆಡಪ್ ಆಗುತ್ತೆ. ಈಗೆಲ್ಲ ಯಾರ್ಯಾರೆಲ್ಲ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಥವಾ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ITR ಫಿಲ್ ಮಾಡಿ. ಫಾರ್ಮ್ ಬರುತ್ತೆ ನಿಮಗೆ, ಆಲ್ರೆಡಿ IT ಹೆಂಗೆ ಫಿಲ್ ಮಾಡಬೇಕು ಅಂತ ನಿಮಗೆ ಮಾಹಿತಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಫಿಲ್ಅಪ್ ಮಾಡಿ. ಫಿಲ್ಅಪ್ ಮಾಡಿದಾಗ ಅದರಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ TCS ನೀವು ಕಟ್ಟಿದ್ದೀರಾ, ಕಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅದನ್ನ ಹೇಗೆ ನೀವು ನೋಡ್ಕೋಬೇಕು ಅಂತಂದ್ರೆ, ನೀವು ಶೋರೂಮ್ ಅಲ್ಲಿ ಕಾರ್ ತಗೊಂಡಿರ್ತೀರಲ್ಲ, ಆ ಡೀಲರ್ ಹತ್ರ ಹೋಗಿ ಫಾರ್ಮ್ 29D ಅಂತ ಕೇಳಿ ಅವರು ಕೊಡ್ಬೇಕು. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದು ಕೊಡಬೇಕು. ಇನ್ನೊಂದ್ಸತಿ ಹೇಳ್ತೀನಿ, ಫಾರ್ಮ್ 29D ಯಾರ್ಯಾರೆಲ್ಲ ತಗೊಂಡಿಲ್ಲ ಇದನ್ನ ಹೋಗಿ ಡೀಲರ್ಗಳ ಹತ್ರ ಫಾರ್ಮ್ 29D ಅಂತ ಕೇಳಿ ಅವ್ರು ಕೊಡ್ತಾರೆ. ಚಾರ್ಜಸ್ ಏನು ಇರಲ್ಲ ಅಂತ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. ಅಕಸ್ಮಾತ್ ಚಾರ್ಜ್ ಇತ್ತು ಅಂದ್ರೆ ತಗೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ತಗೊಂಬಂದು ಅದನ್ನ ಆ ಫಾರಂ ನ ಫಿಲ್ಅಪ್ ಮಾಡಿ, ನಿಮ್ಮ ಗಾಡಿ ಮಾಡೆಲ್ ಯಾವುದು, ಏನು ಎತ್ತ ಎಲ್ಲ ಮೆನ್ಷನ್ ಮಾಡಿ, ಅದರಲ್ಲಿ IT ಫಿಲ್ ಮಾಡಿ. IT ಫಿಲ್ ಆದಾಗ ಇವರು ಡೀಲರ್ಗಳು ಏನ್ ಮಾಡಿರ್ತಾರೆ, ನೀವು ಪ್ಯಾನ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಸೊ ನೇರವಾಗಿ ಅದಕ್ಕೆ ಲಿಂಕ್ ಮಾಡಿರ್ತಾರೆ. 1% ಈ ಪ್ಯಾನ್ ಕಾರ್ಡ್ ಮೂಲಕ, ಈ ಪ್ಯಾನ್ ಆಧಾರ್ ಮೂಲಕ TCS ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಗೆ ಅವರು ಮಾಹಿತಿ ಕೊಡ್ತಾರೆ. ಸೊ ನೀವು ಇದು IT ಮೂಲಕ ನೀವು ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ, ಫಾರ್ಮ್ 29D ಅಂತ ಬರುತ್ತಲ್ಲ ಡೀಲರ್ಗಳ ಹತ್ರ, ಅವ್ರ ಹತ್ರ ಇಸ್ಕೊಂಡು ನೀವು ಇದನ್ನ ಫಿಲ್ ಮಾಡಿ. IT ಏನ್ ನೀವು ಫಿಲ್ ಮಾಡಿರ್ತೀರಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ಫಾರ್ಮ್ ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ದು 24 ಅವರ್ಸ್ ಒಳಗಡೆ, ಇಲ್ಲ 48 ಅವರ್ಸ್ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ, ಒಂದ್ ವಾರನೂ ಆಗಬಹುದು. ಒಂದ್ ವಾರದ ಒಳಗಡೆ ನೀವೇನು 1% ಟ್ಯಾಕ್ಸ್ ಕಟ್ಟಿರ್ತೀರಲ್ಲ, TCS ಕಟ್ಟಿರ್ತೀರಲ್ಲ, ಅದು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ, ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಯಾರೆಲ್ಲ ಕಾರ್ ಪರ್ಚೇಸ್ ಮಾಡಿದ್ದಾರೆ ಅವ್ರು ಅಪ್ಲೈ ಮಾಡಿ. ಯಾರೆಲ್ಲ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರ ಹತ್ರ ನೀವು ಫಾರ್ಮ್ ನ ಕೇಳಿ ತಗೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ? ಎಲ್ಲರಿಗೂ ಯೂಸ್ಫುಲ್ ಆಗ್ಲಿ. ಹಣ 100% ಬರುತ್ತೆ. ನೀವೇನ್ 1% TCS ಕಟ್ಟಿರ್ತೀರಲ್ಲ, ಅದು 100% ನಿಮ್ಮ ಅಕೌಂಟಿಗೆ ಒಂದು ವಾರದ ಒಳಗಡೆ ಟ್ರಾನ್ಸ್ಫರ್ ಆಗುತ್ತೆ ಸರ್ಕಾರದ ಕಡೆಯಿಂದ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು. ಬಾಯ್.